ಆಕಾಶವಾಣಿ ಮಂಗಳೂರು. ಕಾವ್ಯಯಾನ. ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 88ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಗಣಪತಿ ಪದ್ಯಾಣ. ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್. ಕಥೆಯ ಒಳಗಿನ ಕಥೆ ಇದು. ರಾಮಾಶ್ವಮೇಧದ ಕಥನವನ್ನು ಕವಿ ಮುದ್ದಣ ಪತ್ನಿಗೆ ಹೇಳುತ್ತಾನೆ. ಅಲ್ಲಿ ಬರುವ ಶತ್ರುಘ್ನನಿಗೆ ತೇಜಪುರದ ಅರಸನ ಕಥೆಯನ್ನು ಮಂತ್ರಿ ಹೇಳುತ್ತಾನೆ. ಈ ಕಥೆಯ ಒಳಗೆ ಜಾಬಾಲಿ ಮಹರ್ಷಿ ಜನಕರಾಜನ ಕಥೆಯನ್ನು, ಗೋ ಮಹಾತ್ಮೆಯನ್ನು ಅರಸನಾದ ಋತಂಭರನಿಗೆ ಹೇಳುತ್ತಾ ಇದ್ದಾನೆ. ಹೀಗೆ ಹೇಳುತ್ತಾ ಜನಕರಾಜ ನರಕವಾಸಿಗಳಾದವರಿಗೆ ತನ್ನ ಪುಣ್ಯಾರ್ಧವನ್ನು ಕೊಟ್ಟ ಪ್ರಕರಣವನ್ನು ಹೇಳಿ ಅಲ್ಲಿಂದ ಆ ಜೀವರೆಲ್ಲ ಈ ಅರಸನನ್ನು ಕೊಂಡಾಡುತ್ತಾ ನರಕದಿಂದ ಬಿಡುಗಡೆಯನ್ನು ಹೊಂದಿದರು ಎಂಬಲ್ಲಿಗೆ ಮುಂದಿನ ಕಥೆ ಪ್ರಾರಂಭವಾಗ್ತದೆ. ಕೇಳೆಲೆ ರಾಯ, ರಾಮನಾಮ ಸ್ಮರಣೆಯೊಂದು ಮೈಮೆಗೆ ಬೆರಗುವಟ್ಟ ಮಿಥಿಲೆಗೊಡೆಯನ್ ಶೈಮಿನಿಯೊಡೆಯನೊಳ್ ಪಾಪಿಗಳಲ್ಲದೆ ಪುಣ್ಯಾತ್ಮರ್ ನರಕಕ್ಕೆ ಎಯ್ತರ್ಪರಿರರ್ ಎಂದು ಆಗಳೇ ಪೇಳ್ದೆಯಲ್ತೆ. ಆನ್ ಪುಣ್ಯಾತ್ಮನೆಂಬೆ ಅಂತಿರೆಯುಂ ಇಲ್ಲಿಗೆ ಕತದಿನ್ ಎಯ್ತಂದೆನ್ ಪೇಳೆಂಬ ರಾಯಂಗೆ ನಸುನಗೆಯೊಳ್. ನೀನ್ ಪುಣ್ಯಾತ್ಮನ್ ಸಾಜಮಾದೊಡಂ ಪೂರ್ವದಳೊರ್ಮೆ ತಾಂತನಗೆ ಮೇವ ಪಸುವಂ ನಿವಾರಿಸಿದೈ. ಅದು ಕಾರಣದಿನ್ ನಿನಗಿಂದು ಎಮ್ಮ ಪುರದರ್ಶನಮಾಯ್ತು. ಇಂತುಟಲೆ ಧರ್ಮ ಸೂಕ್ಷ್ಮಂ ಗೋಮಾತ್ಮೆಯಂ ನೀನರಿಯ ಎಂದು ನುಡಿದಂ. ಆ ನುಡಿಗೆ ತಲೆಯನೊಲೆದು ಕೈ ಮುಗಿದು ಮುಂತೆರಳ್ದಂ ಗಡ. ಅರಸ ಋತಂಬರ ಜಾಬಾಲಿ ಅವನಿಗೆ ಹೇಳುತ್ತಾ ಇರುವ ಪ್ರಕರಣದಲ್ಲಿ ಈ ರಾಮಸ್ಮರಣೆಯನ್ನು ಎಷ್ಟು ಪುಣ್ಯ ಸಂಚಯದ ಒಂದು ಮಾಧ್ಯಮ ಅಂತ ತಿಳಿಯುತ್ತಾನೆ ಅನ್ನುವುದನ್ನು ಹೇಳ್ತಾ ಇದ್ದಾನೆ. ನರಕವಾಸಿಗಳೆಲ್ಲ ರಾಮನಾಮ ಸ್ಮರಣೆಯ ಪುಣ್ಯಾರ್ಧವನ್ನು ಹೊಂದಿ ನರಕದಿಂದಲೇ ಬಿಡುಗಡೆಯಾದಂತಹ ಈ ಮಹಿಮೆಗೆ ಆಶ್ಚರ್ಯಚಕಿತನಾಗಿ ಹೋಗುತ್ತಾನೆ ಜನಕ ಭೂಪತಿ. ಮಾತ್ರವಲ್ಲ, ಈ ಮಿಥಿಲೆಯ ಒಡೆಯನು ಆ ಶೈಮಿನಿಯ ಒಡೆಯನಾದ ಯಮನಲ್ಲಿ ಕೇಳ್ತಾನೆ, ಪಾಪಿಗಳಲ್ಲ ಪುಣ್ಯಾತ್ಮರ್ ನರಕಕ್ಕೆ ಏಯ್ತಪ್ಪರ್ ಇರರ್ ಅಂದರೆ ಏನರ್ಥ? ಪುಣ್ಯಾತ್ಮರು ಮಾತ್ರ ಸ್ವರ್ಗವನ್ನು ಸೇರುತ್ತಾರೆ, ಪಾಪಿಗಳು ಮಾತ್ರ ನರಕವನ್ನು ಸೇರುತ್ತಾರೆ. ನಾನು ಪುಣ್ಯಾತ್ಮ ಅಂತ ನೀನು ಹೇಳ್ತಾ ಇದ್ದಿ, ಅಂಥವನು ನಾನಿಲ್ಲಿಗೆ ಯಾಕೆ ಬಂದೆ? ಏಂ ಕಥದಿಂದ, ಯಾವ ಕಾರಣದಿಂದ ನಾನಿಲ್ಲಿಗೆ ಬಂದೆ ಹೇಳ್ತೀಯಾ ಅಂತ ಕೇಳಿದರೆ ಯಮಧರ್ಮ ನಸುನಗೆಯಿಂದ ಉತ್ತರಿಸ್ತಾನೆ, ನೀನು ಪುಣ್ಯಾತ್ಮನು ನಿಜವಾದರೂ ಇಲ್ಲಿಗೆ ಬರುವುದಕ್ಕೆ ಕಾರಣವಾದ ಪಾಪಕೃತ್ಯವೊಂದಕ್ಕೆ ಪಾಲುದಾರನಿದ್ದೀಯೇ. ಏನು ಪಾಪಕೃತ್ಯ ಅಂತಂದರೆ, ಹಿಂದೊಮ್ಮೆ ಒಂದು ಹಸುವು ತನ್ನಷ್ಟಕ್ಕೆ ತಾನೇ ಮೇವುಣ್ಣುತ್ತಿರುವ ಕಾಲಕ್ಕೆ ನೀನದನ್ನು ಅಲ್ಲಿಂದ ಓಡಿಸಿದವನಿದ್ದೀಯೇ. ಅದು ಕಾರಣದಿಂದ ನಿನಗೆ ನಮ್ಮ ಪುರದ ದರ್ಶನವಾಯಿತು. ಅಂದರೆ ಇದು ಧರ್ಮ ಸೂಕ್ಷ್ಮ ಹೀಗಿದೆ ಅಂತ ಯಮಧರ್ಮ ವಿವರಿಸ್ತಾ ಇದ್ದಾನೆ. ಹೀಗಾಗಿ ಗೋ ಮಹಾತ್ಮೆಯನ್ನು ನೀನು ತಿಳಿಯಲಾರೆಯ. ಪಾಪವೋ ಪುಣ್ಯವೋ ಗೋ ಸೇವೆಯಿಂದಲೋ ಗೋ ಹಿಂಸೆಯಿಂದಲೋ ಒದಗುತ್ತದೆ ಅಂತ ಹೇಳುತ್ತಾನೆ. ಹೀಗೆ ಧರ್ಮರಾಜನ ನುಡಿಗೆ ಒಪ್ಪಿದ ಜನಕರಾಜ ತಾನವನಿಗೆ ಕೈಮುಗಿದು ಮುಂದೆ ತೆರಳುತ್ತಾನೆ. ಇಂತು ಮರೆದೊರ್ಮೆಯಾದೊಡಂ ಗೋವನೆಲ್ಬಟ್ಟಿದ ಜನಕರಾಜಂಗಂ ನರಕ ದರ್ಶನ ಮಾದುದೆಂಬೆಡೆಯೊಳ್. ಆ ಕಳಂ ಕೊಲ್ವ ನೋಯಿಸುವ
ಕೀಳರ್ಗೆ ಏನಾಡಬಾಳ್ಕೆಯೋ ಆಕಳಂ ಕೊಲ್ವ ನೋಯಿಸುವ ಕೀಳರ್ಗೆ ಏನಾಡಬಾಳ್ಕೆಯೋ ಮೇಣ್ ಭಕ್ತಿಯಂ ಧೇನುವನ್ ಸೇವಿಪ ಭಾವಿಪ ಮನುಜರ್ಗೆ ಮನೋರಥಂ ಸಿದ್ಧಿಪುದೇಂದೊಡ್ಡಿತೋ ಮನುಕುಲದ ಮುನ್ನಿನ ರಾಯರ್ ಗೋಪೂಜಾ ಪ್ರಭಾವದತ್ತಣಿನ್ ಪುತ್ರರನ್ ಪಡೆದುದುಂಟು ನೀನ್ ಕವಲ್ ಮನಮನ್ ಉಳಿದು ಗೋವನ್ ಪೂಜಿಸೆಂದು ವಿಧಿಯನ್ ಏರ್ಪಡಿಸಿ ಜಾಬಾಲಿ ತಾನ್ ಬೀಳ್ಕೊಂಡನ್. ಗೋವಿನ ಮಹಿಮೆಯೇ ಆ ಸ್ವರೂಪದ್ದು. ಜನಕರಾಜ ಉದ್ದೇಶಪಟ್ಟು ಆ ಗೋವನ್ನು ಓಡಿಸಿದವನಲ್ಲ. ಸಂಕಲ್ಪದಿಂದ ಮಾಡಿದ ಪಾಪವಲ್ಲದೇ ಇದ್ದರೂ ಒಮ್ಮೆಯಾದರೂ ಉದ್ದೇಶ ಪಡದೇ ಆದರೂ ಗೋವನ್ನು ಓಡಿಸಿದ್ದಾನೆ ಎನ್ನುವ ಕಾರಣದಿಂದ ಜನಕನಂತಹ ರಾಜಋಷಿಗೇ ನರಕ ದರ್ಶನವಾಯಿತು ಅಂತಾದರೆ, ಅಂತಹ ಒಂದು ಸಾಧುವಾದ ಜೀವಿಯನ್ನು ಕೊಲ್ಲುವ, ನೋಯಿಸುವ ಕೆಟ್ಟವರಿಗೆ ಇನ್ನು ಯಾವ ಬಾಳ್ಕೆಯೋ ಯಾವ ನಾಡಿನಲ್ಲಿ ವಾಸವೋ, ಅಂದರೆ ನರಕದಲ್ಲಿ ಅಲ್ಲ, ಅದಕ್ಕಿಂತಲೂ ಹೀನವಾದ ಬದುಕನವರು ಕಾಣುವುದಕ್ಕುಂಟು. ಹಾಗೆಯೇ ಅತ್ಯಂತ ಭಕ್ತಿಯಿಂದ ಈ ಗೋವನ್ನು ಸೇವೆ ಮಾಡುವ ಅಥವಾ ಅದನ್ನು ಪೂಜಿಸುವ ಮನುಷ್ಯರಿಗೆ ಮನೋರಥವು, ಅಂದರೆ ಅವರ ಅಪೇಕ್ಷೆಗಳು ಸಿದ್ಧಿಸುವುದು ದೊಡ್ಡದೇ. ಅಂದರೆ ಗೋಪೂಜೆಯಿಂದ ಎಂತಹ ಅಪೇಕ್ಷೆಯನ್ನಾದರೂ ಮಾನವರಾದವರು ಈಡೇರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಮಾತ್ರವಲ್ಲ, ಮನುಕುಲದಲ್ಲಿ ಹುಟ್ಟಿದ ಪೂರ್ವ ಅರಸರು ಗೋಪೂಜೆಯ ಪ್ರಭಾವದಿಂದ ಪುತ್ರರನ್ನು ಪಡೆದದ್ದು ಇತಿಹಾಸದಲ್ಲಿದೆ. ಹಾಗಾಗಿ ನೀನು ಕವಲು ಮನಸ್ಸನ್ನು ಬಿಟ್ಟು ಪೂಜಿಸಿದರೆ ಸಿದ್ಧಿಯಾಗುತ್ತದೋ ಇಲ್ಲವೋ, ಫಲ ದೊರೆಯುತ್ತದೋ ಇಲ್ಲವೋ, ಪೂಜಿಸಬೇಕೋ ಬೇಡವೋ ಎನ್ನುವಂತಹ ಈ ಎರಡು ಬಗೆಯ ಯೋಚನೆಯನ್ನು ಬಿಟ್ಟು ಗೋವನ್ನು ಪೂಜಿಸು ಅಂತ ಹೇಳಿದ ಜಾಬಾಲಿಯು ಆ ಪೂಜಾ ವಿಧಾನವನ್ನು ಕೂಡ ಅರಸನಿಗೆ ನಿರ್ದಿಷ್ಟಪಡಿಸಿ ತಾನವನನ್ನು ಬೀಳ್ಕೊಂಡು ಹೊರಟು ಹೋಗುತ್ತಾನೆ. ಶತ್ರುಘ್ನ ಇಂತು ಜಾಬಾಲಿಯೊಂದುಪದೇಶಮಂ ಗುರೂಪದೇಶಮೆಂದೇ ಬಗೆದಂದು ಋತಂಭರಂ ದೈವನ್ಯಸ್ತ ನಿಜ ಭಕ್ತಿಭರಂ ಸುಲಕ್ಷಣವಾದ ಆವನ್ ಆಗಳಂ ಸೇವಿಸುತ್ತುಂ ಇರ್ದಂ ಕಟ್ಟ ಕಡೆಯೊಳ್ ಸಲ್ಗೆಯ ಸುರಭಿ ರಾಯನ ಭಕ್ತಿಗೊಲ್ದು ಪುತ್ರವಾನ್ ಭವ ಎಂದು ದೇವವಾಣಿಯಿನ್ ಪರಸಿ ತನ್ನ ಧೇನು ಲೋಕಮಂ ಸಾರ್ದುದು. ಶತ್ರುಘ್ನನಿಗೆ ಮಂತ್ರಿ ಈ ಕಥೆಯನ್ನು ಹೇಳಿ ಮಾತನ್ನು ಮುಂದುವರಿಸ್ತಾನೆ. ಹೀಗೆ ಜಾಬಾಲಿಯ ಉಪದೇಶವನ್ನು ಹೊಂದಿದ ಋತಂಭರ ರಾಜನು ಇದನ್ನು ಗುರೂಪದೇಶವೆಂದೇ ತಿಳಿಯುತ್ತಾನೆ. ಗುರೂಪದೇಶ ಅಂತಂದರೆ ಶಿಷ್ಯನಾದವನಿಗೆ ಗುರು ಮಾಡುವ ಉಪದೇಶ ಎನ್ನುವುದು ಒಂದರ್ಥ. ಇನ್ನೊಂದು, ಆ ಉಪದೇಶಕ್ಕೆ ಗುರುತ್ವ ಇದೆ, ತೂಕ ಇದೆ, ಅದು ಲಘುವಲ್ಲ ಎನ್ನುವ ಧೋರಣೆಯಿಂದ ಹಾಗೆ ಭಾವಿಸಿ ಋತಂಭರನು ಅತ್ಯಂತ ಭಕ್ತಿಯಿಂದ ಕೂಡಿದವನಾಗಿ ಒಂದು ಲಕ್ಷಣಗಳಿಂದ ಕೂಡಿದ ಶುಭಲಕ್ಷಣ ಸಹಿತವಾದಂತಹ ಆವನ್ನು, ಅಂದರೆ ಗೋವನ್ನು, ಧೇನುವನ್ನು ಸೇವಿಸುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ಅನೇಕ ಕಾಲ ಆ ಗೋಪೂಜೆಯನ್ನು ನಡೆಯಿಸ್ತಾ ಇರುವಾಗ ಕೊನೆಗೆ ಆ ಸುರಭಿಯು ಇವನ ಭಕ್ತಿಗೆ ತಾನು ಒಲಿಯುತ್ತದೆ. ಮಾತ್ರವಲ್ಲ, ಪುತ್ರವಾನ್ ಭವ, ಅರ್ಥಾತ್ ನೀನು ಮಗನನ್ನು ಹೊಂದು ಎನ್ನುವ ಆಶೀರ್ವಾದ ವಾಕ್ಯವನ್ನು ದಿವ್ಯವಾಣಿಯಿಂದ ಅಥವಾ ದೇವವಾಣಿಯಿಂದ ಹರಸಿ ತಾನು ತನ್ನ ಧೇನುಲೋಕವನ್ನು ಸೇರಿಕೊಳ್ಳುತ್ತದೆ. ಮತ್ತಂ ಆರಾಯನ್ ತನ್ನಂ ಪರಸಿದ ಧೇನುವಿನೊಲ್ಮೆಯನ್ ನೆನೆಯುತ್ತಿರ್ದಿಂಬಳಿಯಂ ಕೆಲವಾನುಂ ದಿನಕ್ಕೆ ತನ್ನರಸಿಯೊಳ್ ಸತ್ಯವಂತನೆಂಬರುವ ಮಗನಂ ಪಡೆದು ಕೃತಕೃತ್ಯನಾದಾರಾಯನ್ ಪೊಸಜೌವನದ ಮುದ್ದುಗುವರನೊಳ್ ರಾಜ್ಯಭರಮನ್ ಒಪ್ಪಿಸಿ
ತಾನ್ ತಪಸ್ಸಾಮ್ರಾಜ್ಯಮಂ ಸೂರೆಗೊಂಡು ಆಳುತು ಮಿರ್ದಂ. ಹೀಗೆ ಋತಂಭರ ಮಹಾರಾಜನು ತನ್ನನ್ನು ಹರಸಿ ಹೋದ ಆ ಧೇನುವಿನ ವಾತ್ಸಲ್ಯವನ್ನು ಕುರಿತು ನೆನೆಯುತ್ತಾ ಕೆಲವು ದಿನಗಳನ್ನು ಕಳೆಯುತ್ತಾನೆ. ಈ ಆಶೀರ್ವಾದ ವಾಕ್ಯವನ್ನಾಡಿದ ಧೇನು ತೆರಳಿದ ಮೇಲೆ ದಿನೇ ದಿನೇ ಈ ರಾಜನ ಅಪೇಕ್ಷಿಸಿದ್ಧಿಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ತನ್ನ ಪತ್ನಿಯಲ್ಲಿ ಒಬ್ಬ ಸತ್ಯವಂತನೆಂಬ ಮಗನನ್ನು ಋತಂಭರ ರಾಜನು ಪಡೆಯುತ್ತಾನೆ. ಋತವನ್ನು ಭರಿಸಿದವನು ಋತಂಭರ, ಅವನಿಗೆ ಸತ್ಯವಂತನಾದ ಅಥವಾ ಸತ್ಯವಂತನೇ ಎನಿಸಿಕೊಂಡ ಒಬ್ಬ ಪುತ್ರನು ಉದಯಿಸ್ತಾನೆ. ಹೀಗೆ ಪಡೆದಂತಹ ಮಗನು ತಂದೆಗೆ ಸಾರ್ಥಕ್ಯವನ್ನೂ ತಂದುಕೊಡುತ್ತಾನೆ. ಮಾತ್ರವಲ್ಲ, ಹೊಸ ಯೌವನದಿಂದ ಶೋಭಿಸ್ತಾ ಇದ್ದಂತಹ ಈ ರಾಜಕುಮಾರನಿಗೆ ಅರ್ಥಾತ್ ಸತ್ಯವಂತನಿಗೆ ರಾಜ್ಯಭಾರದ ಎಲ್ಲ ಹೊಣೆಯನ್ನು ಒಪ್ಪಿಸಿದ ಋತಂಭರನು ತಾನು ಇನ್ನೊಂದು ಸಾಮ್ರಾಜ್ಯವನ್ನು ಸೂರೆಗೊಂಡು ಆಳುವುದಕ್ಕಾಗಿ ಹೊರಟು ಹೋಗುತ್ತಾನೆ. ಆ ಇನ್ನೊಂದು ಸಾಮ್ರಾಜ್ಯ ಬೇರೆ ಯಾವುದೂ ಅಲ್ಲ, ಇಲ್ಲಿಯವರೆಗೆ ಆಳ್ತಾ ಇದ್ದ ಭವದ ಸಾಮ್ರಾಜ್ಯವಾದರೆ ಆಮೇಲಿನದ್ದು ತಪಸ್ಸಾಮ್ರಾಜ್ಯ. ಈ ತಪಸ್ಸಾಮ್ರಾಜ್ಯವನ್ನು ಆಳಬೇಕಾದ ಪೂರ್ವ ಪರಂಪರೆಯನ್ನು ಅಂಗೀಕರಿಸಿ ವಾನಪ್ರಸ್ಥವನ್ನು ಸೇರಿ ತಪಸ್ಸಿಗೆ ತೊಡಗಿದ ಅಂತರ್ಥ. ಎಳನೇ ಸರ ಪೊಸವೆಳಗಿಂಗೆ ಸೊಂಪೇರಿ ನಳನಳಿಪತಾವರೆಯಂತೆ ಕಡು ಸುಗ್ಗಿಯ ಬರಕೆ ಕೈವಂದು ಕೊನೆವೆಚ್ಚುವ ಮಾಮರನಂತೆ ತಕ್ಕಿನ ಸೋನೆಯ ಮೆಲ್ಸರಿಗೆ ಸುಳಿಬಿಟ್ಟು ಚಳಚಳಿಪ ಪೊಂಬಾಳೆಯಂತೆ ಕುವರಂ ನವಯೌವನದೊದವಿಂಗೆ ನೆರೆಬೆರೆಯಂತಿರೆ ತುಂಬಿ ತೇರಿದೊಂದು ಮೈಸಿರಿಯಂ ಸೊಗಯಿಸಿದ ನಪ್ಪುದುಂ ಚೆನ್ನಿಗರಾಯನಂದದ ಸಿಂಗರದ ಗಾಡಿಗೆ ಸೋಲ್ತು ಬೀರ ಸಿರಿತಾನ್ ತೋಳನೇರಿ ಬಂದಳ್. ಸತ್ಯವಂತನ ಬೆಳವಣಿಗೆಯನ್ನು ಕವಿ ಇಲ್ಲಿ ಬಹಳ ಸೊಗಸಾಗಿ ವರ್ಣಿಸ್ತಾನೆ. ಆ ವರ್ಣನೆಯ ದೃಷ್ಟಾಂತಗಳನ್ನು ನೋಡಿದಾಗ ಸಹಜವಾಗಿ ಯಾವುದು ಯಾವುದರಿಂದ ಹರ್ಷವನ್ನು ಹೊಂದುತ್ತದೆಯೋ, ಬೆಳವಣಿಗೆಯನ್ನು ಸಾಧಿಸ್ತದೆಯೋ ಅಂತಹ ದೃಷ್ಟಾಂತಗಳನ್ನೇ ಕವಿ ಪೋಣಿಸಿದ್ದು ಕಾಣಿಸ್ತದೆ. ಎಳೆಯ ಸೂರ್ಯನ ಅಥವಾ ಬೆಳಗಿನ ಸೂರ್ಯನ ಹೊಸ ಬಿಸಿಲಿಗೆ ತಾನು ಅರಳಿ ನಳನಳಿಸುವ ತಾವರೆಯ ಹಾಗೆ ವಸಂತ ಋತು ಬಂದಾಗ ಆ ಋತುವಿನ ಆಗಮನದಿಂದ ಹಿಗ್ಗಿದ ಮಾವಿನ ಮರವು ತಾನು ಚಿಗುರಿ ಹಸಿರಾಗಿ ಕಂಗೊಳಿಸುವಂತೆ ಸಹಜವಾಗಿ ಸುರಿಯುವ ಸೋನೆಯ ಮಳೆಗೆ, ಸೋನೆಯ ಮೆಲು ಸರಿಗೆ ಅಂದರೆ ನಿಧಾನವಾಗಿ ಹನಿಹನಿಯಾಗಿ ಸುರಿಯುವ ಮಳೆಗೆ ಹೊಂಬಾಳೆಯೊಂದು ತಾನು ಚಿಗುರಿ ಅರಳುವ ಹಾಗೆ ಈ ಸತ್ಯವಂತ ನಾಮಕನಾದಂತಹ ರಾಜಕುಮಾರನು ಹೊಸ ಯೌವನವು ಪ್ರಾಪ್ತಿಸುವಾಗ ಪೂರ್ಣ ಚಂದ್ರನಂತೆ ಕಂಗೊಳಿಸ್ತಾ ಇದ್ದಾನೆ. ಏರಿ ಬಂದ ಹೆಚ್ಚಿದ ತನ್ನ ಮೈಯ ಸಿರಿಯಿಂದ, ಶರೀರ ಸಂಪತ್ತಿನಿಂದ ಸೊಗಸಾಗಿ ಕಾಣಿಸ್ತಾನೆ. ಇಂತಹ ಚೆನ್ನಿಗರಾಯನಂದದ ಸಿಂಗರದ ಗಾಡಿಗೆ ಅರ್ಥಾತ್ ಶೃಂಗಾರದ ಸೊಗಸಿಗೆ, ಚೆಲುವಿಕೆಗೆ ಸೋತಂತಹ ವೀರಶ್ರೀ, ಬೀರಸಿರಿ ಅಂತ ಕವಿ ಹೇಳ್ತಾನೆ. ಪರಾಕ್ರಮ ಸಂಪತ್ತು ಅವನಿಗೆ ತಾನಾಗಿ ಸೋತು ಅವನ ಬಾಹುಗಳನ್ನು ಏರಿ ಕುಳಿತಳಂತೆ. ಅರ್ಥಾತ್ ಅವನ ಬಾಹುಶಕ್ತಿಗೆ ಉಳಿದವರೆಲ್ಲ ಮಣಿಯುವಂತೆ ಅವನ ವೀರಶ್ರೀ ಕಂಗೊಳಿಸ್ತಾ ಇತ್ತು. ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್, ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.